ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಯಾದಗಿರಿಯಲ್ಲಿ ಸಚಿವ ದರ್ಶನಾಪುರ ವಾಗ್ದಾಳಿಯನ್ನು ನಡೆಸಿದ್ರು. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಗೆ ಹೊರತ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ಸಚಿವ ದರ್ಶನಾಪುರ ಪ್ರತಿಕ್ರಿಯಿಸಿದ್ರು. ಯಾವುದೇ ಸ್ಕೀಮ್ ಪುಕ್ಸಟ್ಟೆ ಬರ್ತಾವ, ಕೇಂದ್ರ ಸರ್ಕಾರ ಅಕ್ಕಿಯನ್ನ ಪುಕ್ಸಟ್ಟೆ ಕೊಡುತ್ತಾ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಅಧಿಕಾರದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಎಲ್ಲಾದ್ರೂ ಬರವಣಿಗೆಯಲ್ಲಿ ನೋಡಿದ್ರ ಡಿಕೆ ಶಿವಕುಮಾರ್ ಎಲ್ಲಾದ್ರೂ ಹೇಳಿದಾರಾ ಅಂತ ಸಚಿವ ದರ್ಶನಾಪುರ ಹೇಳಿದ್ದಾರೆ. ಎಲ್ಲಿ ಒಪ್ಪಂದ ಆಗಿಲ್ಲ, ಏನು ಡಿಕೆ ಶಿವಕುಮಾರ್ ಹೇಳ್ಯಾನ ಮುಂದಾದ್ಮ್ಯಾಗ ಬಿಡ್ತು ಅಂತ ಎಲ್ಲಿ ಹೇಳಿಲ್ಲ. 20 ತಿಂಗಳ 30 ತಿಂಗಳ ಅಂದಿಲ್ಲ, 2 ವರ್ಷ 3 ವರ್ಷ ಎಲ್ಲಿ ಅಂದಿದೆ, ಅಲ್ಲಿ ಉದಾಹರಣೆ ಇಲ್ಲ, ಏನು ಅಗ್ರಿಮೆಂಟ್ ಆಗಿಲ್ಲ, ಏನಾಗಿಲ್ಲ. ಅಧ್ಯಕ್ಷ ಹೆಂಗಾಗ್ಯಾನೋ ಹೆಂಗ್ ನಾವು ಬರೇ ಸೀದಾ ಮಾತಾಡೋದೇ ಗೊತ್ತಾಗಲ್ಲ. ಏನು ಗ್ಯಾರಂಟಿಗಳು ಘೋಷಣೆ ಮಾಡಿ ಸ್ವಲ್ಪ ಓದಂತೇಳಿ ಕನ್ನಡ ಬರ್ತದಿಲ್ಲ ಅವನಿಗೆ. ಅವನ ಅಧ್ಯಕ್ಷಗೆ ಸತ್ಯನಾಶ ಆಗಿ ಹೋಗ್ಯದ ಬಿಜೆಪಿ. ಎಲ್ಲಿ ಒಪ್ಪಂದ ಆಗಿಲ್ಲ, ಏನು ಡಿಕೆ ಶಿವಕುಮಾರ್ ಹೇಳ್ಯಾನ. ಸಿಎಂ ಆಗ್ತೀನಿ ಅಂತ ಮತ ಹಾಕಿದ್ರಿ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆಗದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಬೇಸರ ಇಲ್ಲ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಂತ ಜವಾಬ್ದಾರಿ ಅವರಿಗಿತ್ತು. ಡಿಕೆ ಶಿವಕುಮಾರ್ ಸೇರಿ ಒಟ್ಟು 34 ಜನರಿಗೂ ಸಿದ್ದರಾಮಯ್ಯ ಸಿಎಂ ಆಗಿರುವಂಥದ್ದು ಸಂತೋಷ ಇದೆ. ಇಲ್ಲಿ 34 ಜನರು ಮುಖ್ಯಮಂತ್ರಿಗಳೇ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಸಾರಥ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಕಟ್ತೀವಿ ಅಂತ ಹೇಳಿದ್ರು. ಬೇಸರ ಇಲ್ಲ, ನನ್ನನ್ನು ಸರ್ಕಾರ ತರ್ತಕ್ಕಂಥ ಜವಾಬ್ದಾರಿ ಅವ್ರಿಗಿತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಅದಕ್ಕೆ ನೀವೆಲ್ಲರೂ ಮಾಡಿದ್ದೀರಾ. ಅದು ಯಾವ್ಯಾವ ಮಾತಿನಲ್ಲಿ ನಿಮ್ಗೆ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ. ಅತ್ಯಂತ ಸಂತೋಷ ಇದೆ. ನಾವು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ 32 ಜನ ಸಚಿವರಾಗಿ ಒಟ್ಟು 34 ಜನನೂ ಒಂದೇ. ಎಲ್ಲರೂ ಮುಖ್ಯಮಂತ್ರಿ, ಎಲ್ಲರೂ ಮಂಡ್ಯದ ಕಾಂಗ್ರೆಸ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ರೈತ ಸಂಘದ ಕಾರ್ಯಕರ್ತನ ಮೇಲೆ ಗರಂ ಆಗಿದ್ದಾರೆ. ವೇದಿಕೆ ಮೇಲೆ ದರ್ಶನ್ ಪುಟ್ಟಣ್ಣಯ್ಯ ಹೆಸರು ಪ್ರಸ್ತಾಪಿಸದೆ ಇರೋದಕ್ಕೆ ಹಿಂಬದಿಯಿಂದ ದರ್ಶನ್ ಹೆಸರು ಕೂಗಿದಂತ ಕಾರ್ಯಕರ್ತ. ಹೀಗಾಗಿ ಈ ಅಹಂ ವೈಯಕ್ತಿಕ ವರ್ಚಸ್ಸನ್ನು ಬಿಟ್ಟು ಕೆಲಸವನ್ನು ಮಾಡಿ ಮಂಡ್ಯವನ್ನ ಅಭಿವೃದ್ಧಿ ಹೇಗೆ ಮಾಡಬೇಕು ಅಂತ ಯೋಚಿಸಿ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವ ನಿಧಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ. ಷರತ್ತುಗಳೊಂದಿಗೆ ಯೋಜನೆ ಜಾರಿಗೆ ಅನುಮತಿಯನ್ನು ನೀಡಿದೆ. ಪದವಿ ಹಾಗೂ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಕೂಡ ಕೆಲಸ ಸಿಗದ ಕನ್ನಡಿಗರಿಗೆ ಈ ಯೋಜನೆ ಅನ್ವಯ ಆಗಲಿದೆ. 2 ವರ್ಷದ ತನಕ ಯುವ ನಿಧಿ ಭತ್ಯೆ ಸಿಗಲಿದ್ದು, ಮಧ್ಯದಲ್ಲಿ ಉದ್ಯೋಗ ಸಿಕ್ಕಲ್ಲಿ ಸ್ಥಗಿತ ಆಗಿದೆ. ನಿರುದ್ಯೋಗ ಸ್ಥಿತಿಗತಿಯನ್ನು ಸ್ವತಃ ಅಭ್ಯರ್ಥಿ ಪರಿಶೀಲನೆ ಬಿಟ್ಟಿದೆ ಸರ್ಕಾರ. ಯುವ ನಿಧಿ ತಪ್ಪು ಮಾಹಿತಿ ದಂಡ ವಿಧಿಸಲಾಗುತ್ತೆ. ಉದ್ಯೋಗ ಪಡೆದಂತ ಬಳಿಕ ಘೋಷಣೆ ಮಾಡದಿದ್ರೆ ದಂಡ ಹಾಕಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಜುಲೈ 1ರಿಂದ 10 ಕೆಜಿ ಆಹಾರ ಧಾನ್ಯ ವಿತರಣೆಗೆ ಆದೇಶವನ್ನು ಮಾಡಲಾಗಿದೆ. ಅಧಿಕೃತವಾಗಿ ಆದೇಶ ಹೊರಡಿಸಿರುವಂತಹ ರಾಜ್ಯ ಸರ್ಕಾರ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಹೊಂದಿದ್ದಂಥವರಿಗೆ ಪಡಿತರ ವಿತರಣೆ ಮಾಡಲಾಗುತ್ತೆ. ಜೂನ್ 2ರಂದು ನಡೆದಂತ ಸಂಪುಟ ನಿರ್ಣಯದಂತೆ ಪಡಿತರ ವಿತರಣೆಗೆ ಆದೇಶವನ್ನು ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿ ಜಾರಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಸಿಹಿ ಹಂಚಿ ಸಂಭ್ರಮ ಪಡಲಾಗಿದೆ. ಗುರುಲಿಂಗಪ್ಪ ಆಶ್ರಯ ಕಾಲೋನಿ ಮಹಿಳೆಯರು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 6 ತಿಂಗಳಲ್ಲಿ ಯುವ ನಿಧಿ 11ರಿಂದ ಸರ್ಕಾರಿ ಬಸ್ಗಳಲ್ಲಿ ಸ್ತ್ರೀಯರಿಗೆ ಉಚಿತ ಪ್ರಯಾಣಕ್ಕೆ ಆದೇಶವನ್ನು ಮಾಡಲಾಗಿದೆ. 200 ಯೂನಿಟ್ 10 ಕೆಜಿ ಧಾನ್ಯ ಜುಲೈನಿಂದ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಜಾರಿಯಿಂದ ಮಹಿಳೆಯರಲ್ಲಿ ಸಂಭ್ರಮ ಮನೆ ಮಾಡಿದೆ. ಮೇ 30ರಂದು ನಸುಕಿನ ಜಾವ ಅಕ್ಕಿ ತುಂಬಿದ್ದಂತ ಲಾರಿ ಕಳ್ಳತನವಾಗಿತ್ತು. ಇದೀಗ ಖಾಲಿ ಲಾರಿ ಬಿಟ್ಟು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಘಟನೆ ಜರುಗಿ 4 ದಿನಗಳ ನಂತರ ಖಾಲಿ ಲಾರಿ ಪತ್ತೆಯಾಗಿದೆ. ಶಹಾಪುರ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ನಿಲ್ಲಿಸಿದಂತ ಲಾರಿಯನ್ನು 20 ಟನ್ ಅನ್ನಭಾಗ್ಯದ ಅಕ್ಕಿ ಸಮೇತ ಕಳ್ಳತನ ಮಾಡಲಾಯಿತು. ಈ ಬಗ್ಗೆ ಲಾರಿ ಮಾಲೀಕ ಫಹೀಮ್ ದೂರನ್ನು ನೀಡಿದ. ದೂರಿನ ಮೇರೆಗೆ ತನಿಖೆ ನಡೆಸಿ ಲಾರಿ ಪತ್ತೆ ಹಚ್ಚಲಾಗಿದೆ. ಆದರೆ ಅಕ್ಕಿ ಲಾರಿ ಕಳ್ಳತನ ಘಟನೆ ಹಿಂದೆ ಯಾರು ಭಾಗಿಯಾಗಿದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ಜಾಲವನ್ನು ಬೀಸಿದ್ರು ಪೊಲೀಸರು. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಎಂಬಿ ಪಾಟೀಲ್ ಆಗಮಿಸಿದ್ರು. ನಗರದ ತೋಂಟದಾರ್ಯ ಶಾಖಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿ, ಅಭಿನವ ಸಿದ್ಧರೂಢ ಸ್ವಾಮೀಜಿ, ಷಣ್ಮುಖಾರೂಢ ಸ್ವಾಮೀಜಿ, ಷಣ್ಮುಖ ಮಠ ವಿಜಯಪುರ ಆಶೀರ್ವಾದವನ್ನು ಪಡೆದರು. ವೇಳೆ ಮಠದ ಆವರಣದಲ್ಲಿ ಸಚಿವ ಎಂಬಿ ಪಾಟೀಲ್ ಸಸಿಯನ್ನು ಕೂಡ ನೆಟ್ಟಿದ್ದಾರೆ. ಬಂದಿದ್ದೀನಿ ಈಗ ಮೊದಲು ನಾನು ಚಿತ್ರದುರ್ಗ ಮಠಕ್ಕೆ ಹೋಗಿದ್ದೆ. ಅಲ್ಲಿಂದ ಗವಿಸಿದ್ದೇಶ್ವರ
ಅದಕ್ಕೆ ತದನಂತರ ಅವರ ಆಶೀರ್ವಾದ ಪಡ್ಕೊಂಡು ಇಳಕಲ್ಲ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಈಗ ಈ ತೋಟಗಾರ ಕೂಡ ಒಂದು ಪ್ರತಿಮಾ ಶ್ರೀಗಳ ಒಂದು ಆಶೀರ್ವಾದ ಪಡ್ಕೊಂಡು ಶಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆ ಬಳ್ಳಾರಿಗೆ ಆಗಮಿಸಿದಂಥ ಬಿ ನಾಗೇಂದ್ರ ಅವರನ್ನ ಜನರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಚಳ್ಳಗುರ್ಕಿ ಎರಿತಾತ ದೇವಸ್ಥಾನದಲ್ಲಿ ಸಚಿವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಚಳ್ಳಗುರ್ಕಿ ಎರಿತಾತ ಅವರ ಆಶೀರ್ವಾದವನ್ನು ಪಡೆದರು. ಈ ವೇಳೆ ಮಾತನಾಡಿದಂಥ ಅವರು ಶಿಕ್ಷಣದಿಂದ ಯಾವ ಒಬ್ಬ ವಿದ್ಯಾರ್ಥಿ ಕೂಡ ವಂಚಿತ ಆಗಬಾರ್ದು, ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತೇನೆ ಅಂತ ಹೇಳಿದ್ರು. ನೀವು ರೈಲು ದುರಂತದಲ್ಲಿ ಬಹಳ ಜನರ ಸಾವಾಗಿದೆ, ನಮ್ಮ ರಾಜ್ಯದ ಜನರು ಕೂಡ ರೈಲಿನಲ್ಲಿ ಇದ್ರು, ಅದೃಷ್ಟವಶಾತ್ ಪ್ರಾಣಹಾನಿ ಆಗಿಲ್ಲ, ಕರ್ನಾಟಕದವರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲಾಗುತ್ತೆ ಅಂತ ಹೇಳಿದ್ರು. ಶಿಕ್ಷಣದಲ್ಲಿ ಯಾರು ಕೂಡ 199% ವಿದ್ಯಾರ್ಥಿಗಳಿಗೆ ಯಾರು ವಂಚಿತರಾಗಬಾರ್ದು. ಮತ್ತು ರಸ್ತೆಗಳಾಗಿರ್ಬೋದು, ನಮ್ಮ ಬಡಜನರನ್ನು ಮೇಲಿಟ್ಟಿರುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ಇವನ್ನೆಲ್ಲ ಕೂಡ ಎತ್ತಿಡಿದು ಆ ಒಂದು ನಿಧಿಯಿಂದ, ಆ ಒಂದು ಹಣದಿಂದ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು. ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಥರವಾದಂಥ ಅಭಿವೃದ್ಧಿಗಳು ಕುಂಠಿತವಾಗೋದಿಲ್ಲ. ಬಳ್ಳಾರಿ ಜಿಲ್ಲೆಯ ಸಂಪೂರ್ಣವಾಗಿ ಇವತ್ತು ಅಖಂಡ ಜಿಲ್ಲೆಗಳು ವಿಜಯನಗರ ಮತ್ತು ಬಳ್ಳಾರಿ. ಸರ್ಕಾರ ಗ್ಯಾರಂಟಿ ಜಾರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಚುನಾವಣೆಗೆ ಮೊದಲು ಕಾಂಗ್ರೆಸ್ನವರು ಎದೆಬಡಿದುಕೊಂಡು ಊರೂರಿಗೆ ಹೋಗಿ ತಮಟೆ ಬಾರಿಸಿ ಎಲ್ರಿಗೂ ಫ್ರೀ ಅಂತ ಇದ್ರು. ಕಾಂಗ್ರೆಸ್ ಜನರನ್ನ ಮಂಗ್ಯ ಮಾಡುತ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆ ಈಡೇರಿಸಲಿಕ್ಕೆ ಕೇಂದ್ರ ಬಜೆಟ್ ಹಣ ತಂದ್ರೂ ಆಗಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಬಂದು 24 ಗಂಟೆ ಒಳಗಡೆ ಜಾರಿ ಮಾಡಿಬಿಡ್ತೀನಿ, ಮಾಡಲಿಲ್ಲ ಅಂದರೆ 1 ಸೆಕೆಂಡು ಕುರ್ಚಿಲಿ ಇರಲ್ಲ ಅಂತಂದ್ರಿ ಸರ್. ಅಧಿಕಾರ 20ನೇ ತಾರೀಕು ವಹಿಸ್ಕೊಂಡ್ರಿ, ಸಂಜೆನೇ ನೀವು ಒಂದು ಕ್ಯಾಬಿನೆಟ್ ನಿರ್ಧಾರ ತೊಗೊಂಡ್ರಿ, ಇನ್ನು 11ನೇ ತಾರೀಕು ಅಂತೀರಿ 1 ಕ್ಷಣನೂ 1 ಸೆಕೆಂಡು ಇರಲ್ಲ ಅಂತ ಹೇಳಿದ್ವಿ. ಜೂನ್ 1ನೇ ತಾರೀಕಿಂದ ಇದನ್ನು ಅನುಷ್ಠಾನ ಮಾಡೋದು ಖಚಿತ ಅಂತ ಹೇಳಿದ್ವಿ. ಎಲ್ಲೋಯ್ತು ಸರ್ ಟೈಮು? ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿಯಲ್ಲಿ ತೊಡಗಿದವರು ಯಾರು ತಲೆ ಮೇಲೆ ಟೋಪಿ ಹಾಕೊಂಡಿದ್ರೆ ಅವ್ರನ್ನ ಕಾಂಗ್ರೆಸ್ಸಿಗರು ಅಂತ ಹೇಳೋದು. ಆದ್ರೆ ಇವತ್ತು ಕಾಂಗ್ರೆಸ್ನವ್ರು ನೋಡಿರಿ ಅವ್ರ ಟೋಪಿ ಹಾಕೋರು ಅಂತ ಜನ